ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ನಾವು 2ನೇ ತರಗತಿಯ ಪದ್ಯವಾಗಿರುವಂತಹ ಹಚ್ಚೇವು ಕನ್ನಡದ ದೀಪ ಎಂಬ ಪದ್ಯ ಭಾಗದ ಸಾರಾಂಶವನ್ನ, ಪದಗಳ ಅರ್ಥವನ್ನ ಹಾಗೂ ಕವಿ ಪರಿಚಯವನ್ನ ನೋಡ್ಕೊಂಡು ಬರೋಣ. ಕರ್ನಾಟಕ ಏಕೀಕರಣವಾಗುವಂತಹ ಸಂದರ್ಭದಲ್ಲಿ ಹಲವಾರು ಗೀತೆಗಳು ರಚನೆಯಾದವು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಇದೇ ತರ ಹಲವಾರು ಗೀತೆಗಳು ರಚನೆ ಆದವು. ಅಂತ ಸಂದರ್ಭದಲ್ಲಿ ಮೂಡಿ ಬಂದಂತಹ ಇನ್ನೊಂದು ಕನ್ನಡದ ಗೀತೆ ಯಾವಪ್ಪ ಅಂದ್ರ ಹಚ್ಚೇವು ಕನ್ನಡದ ದೀಪ. ಈ ಗೀತೆ ಏನ್ ಹೇಳ್ತೈತಿ, ನಮ್ಮ ಕನ್ನಡ ನಾಡಿನ ಬಗ್ಗೆ ಅಭಿಮಾನವನ್ನ ಮೂಡಿಸುವಂತಹ ಒಂದು ಗೀತೆ ಆಗೈತಿ. ಈ ಪದ್ಯದ ಸಾರಾಂಶವನ್ನ, ಪದಗಳ ಅರ್ಥವನ್ನ, ಕವಿ ಪರಿಚಯವನ್ನ ಹಾಗೂ ಪ್ರಶ್ನೋತ್ತರಗಳನ್ನ ಎಲ್ಲವನ್ನು ಇಂದಿನ ತರಗತಿಯಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಪದ್ಯ ಭಾಗ 5 ಹಚ್ಚೇವು ಕನ್ನಡದ ದೀಪ. ಡಿ.ಎಸ್. ಕರ್ಕಿ ಅವರು ರಚಿಸಿರುವಂತಹ ಹಚ್ಚೇವು ಕನ್ನಡದ ದೀಪ ಪದ್ಯ ಭಾಗದ ಕವಿ ಪರಿಚಯವನ್ನು ನೋಡ್ಕೊಂಡು ಬರೋಣ. ಕೃತಿಕಾರರ ಪರಿಚಯ. ಡಿ.ಎಸ್. ಕರ್ಕಿ 1907 ನವೆಂಬರ್ 15ರಂದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪದಲ್ಲಿ ಜನಿಸಿದರು. ಕರ್ನಾಟಕದ ಪ್ರಸಿದ್ಧ ಕವಿಗಳಾದ ಇವರು ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆಯನ್ನು ಪ್ರಾರಂಭಿಸಿ ಕೊನೆಯಲ್ಲಿ ಹುಬ್ಬಳ್ಳಿಯ ಕಲಾ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ 1966ರಲ್ಲಿ ನಿವೃತ್ತರಾದರು. ಇವರು ನಕ್ಷತ್ರಗಾನ, ಭಾವತೀರ್ಥ, ತನನಂತೋ, ಗೀತ ಗೌರವ, ಕರಿಕೆ ಕನಗಿಲು, ನಮನ, ಬಣ್ಣದ ಚೆಂಡು ಎಂಬ ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಇದಲ್ಲದೆ ಕನ್ನಡ ಛಂದೋವಿಕಾಸ ಎಂಬ ಸಂಶೋಧನಾ ಪ್ರಬಂಧವನ್ನು ಸಹ ಬರೆದು ಕನ್ನಡಿಗರ ಮನ ಗೆದ್ದಿದ್ದಾರೆ. ಗಡಿನಾಡಿನಲ್ಲಿದ್ದ ಇವರು ಅವರೆಲ್ಲರ ಪ್ರತಿನಿಧಿಯಾಗಿ ಏಕೀಕರಣದ ಕನಸನ್ನು ಕಂಡವರು. ಅದಕ್ಕಾಗಿಯೇ ಅನೇಕ ಕವನಗಳನ್ನು ಕಟ್ಟಿ ಜನರ ಮನದಲ್ಲಿ ಕೆಚ್ಚನ್ನು ಮೂಡಿಸಿದವರು. ನೋಡ್ರಿ, ಡಿ.ಎಸ್. ಕರ್ಕಿ ಅವರು 1907ರಿಂದ ನವೆಂಬರ್ 15ರಂದು ನಮ್ಮ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪ ಅನ್ನುವಂತಹ ಒಂದು ಗ್ರಾಮದಲ್ಲಿ ಅಥವಾ ಒಂದು ಹಳ್ಳಿಯಲ್ಲಿ ಜನಿಸ್ತಾರ. ಇವರು ಕರ್ನಾಟಕದ ಪ್ರಸಿದ್ಧ ಕವಿಗಳಲ್ಲಿ ಇವರು ಕೂಡ ಒಬ್ಬರು. ಪ್ರೌಢಶಾಲಾ ಶಿಕ್ಷಕರಾಗಿ ತಮ್ಮ ಸೇವೆಯನ್ನ ಪ್ರಾರಂಭಿಸಿ ಕೊನೆಯಲ್ಲಿ ಏನ್ ಮಾಡಿದ್ರು, ಹುಬ್ಬಳ್ಳಿಯ ಕಲಾ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ 1966ರಲ್ಲಿ ಇವರು ರಿಟೈರ್ಮೆಂಟ್ ಹೊಂದಿದ್ರಂದ್ರೆ ನಿವೃತ್ತರಾದರು. ಇವರು ಬರೆದಿರುವಂತಹ ಕವನ ಸಂಕಲನಗಳು ಯಾವಪ್ಪ ಅಂದ್ರ ನಕ್ಷತ್ರಗಾನ, ಭಾವತೀರ್ಥ, ತನನಂತೋ, ಗೀತ ಗೌರವ, ಕರಿಕೆ ಗನಗಿಲು, ನಮನ, ಬಣ್ಣದ ಚೆಂಡು ಎಂಬಂತಹ ಕವನ ಸಂಕಲನಗಳನ್ನ ರಚನೆ ಮಾಡಿದಾರ. ಕನ್ನಡ ಛಂದೋವಿಕಾಸ ಅನ್ನುವಂತಹ ಒಂದು ಸಂಶೋಧನಾ ಪ್ರಬಂಧವನ್ನು ಕೂಡ ಇವರು ಬರೆದು ಎಲ್ಲರ ಜನಮನವನ್ನ ಸೆಳೆದಿದ್ದಾರೆ. ಆಮೇಲೆ ಗಡಿನಾಡಿನಲ್ಲಿದ್ದಂತಹ ಇವ್ರು ಏನ್ ಮಾಡ್ಯಾರಪ್ಪ ಅಂದ್ರೆ ಹಲವಾರು ಕರ್ನಾಟಕ ಏಕೀಕರಣ ಪ್ರತಿನಿಧಿಯಾಗಿ ಹಲವಾರು ಗೀತೆಗಳನ್ನ ರಚನೆ ಮಾಡೋದ್ರ ಮುಖಾಂತರ, ಕವನಗಳನ್ನ ರಚನೆ ಮಾಡೋದ್ರ ಮುಖಾಂತರ ಜನ ಸಾಮಾನ್ಯರ ಮನಸ್ಸಿನಲ್ಲಿ ಶಾಶ್ವತವಾಗಿ ಚಿರಸ್ಥಾಯಿಯಾಗಿರುವಂತಹ ನೆನಪನ್ನ ಇಟ್ಟು ಹೋದವರು ಅಂತಾನೆ ಹೇಳಬಹುದು ಡಿ.ಎಸ್. ಕರ್ಕಿ ಅವರು. ಹೀಗಾಗಿ ಹಲವಾರು ಇವರ ಕವನ ಸಂಕಲನಗಳು, ಇವರ ಗೀತೆಗಳು ಎಲ್ಲರ ಹೃದಯದಲ್ಲಿ ಇಂದು ಕೂಡ ಬೇರೂರಿವೆ. ಪದಗಳ ಅರ್ಥವನ್ನು ನೋಡ್ಕೊಂಡು ಬರೋಣ. ಹಚ್ಚೇವು ಅಂದ್ರೆ ಹಚ್ಚುವೆವು, ಕರುನಾಡು ಕನ್ನಡ ನಾಡು, ಕೊಚ್ಚೇವು ಕತ್ತರಿಸುತ್ತೇವೆ, ಸೂಸು ಹೊರಡು, ಚಿಮುಕಿಸು ಕರಣ ಒಡಲು, ಶರೀರ ಕರಣ ಅಂದ್ರೆ ಒಡಲು ಅಥವಾ ಶರೀರ ಅಂತ ಅರ್ಥ, ಕಳೆ ಕಾಂತಿ, ತೇಜಸ್ಸು ಪ್ರಕಾಶ, ಎರೆ ಅಂದ್ರ ಹೊಯ್ಯು, ಹುರಿಗೊಳಿಸು ಅಂದ್ರ ಬಲಪಡಿಸುವುದು, ಕೆಚ್ಚು ಅಂದ್ರ ಕೂಡುವಿಕೆ ಬೆಸುಗೆ ಸೇರಿಸು, ಅಚ್ಚಳಿಯದೆ ಅಂದ್ರ ಅಂದಗೆಡದಂತೆ, ರೂಪುಗೆಡದಂತೆ, ಒಂದು ಗೂಡೆವು ಅಂದ್ರ ಒಂದಾಗಿ ಸೇರುತ್ತೇವೆ, ತೀಡು ಬೀಸು ಹೊರಹೊಮ್ಮು, ಮಾಂಗಲ್ಯ ಗೀತೆ ಮಂಗಳಕರವಾದ ಹಾಡು, ಮರುಳು ಅಂದ್ರ ಹುಚ್ಚು, ಕಡೆ ನಿವಾರಿಸು, ಮೈ ಮರೆವು ಅಂದ್ರ ದೇಹದ ಅರಿವು ಇಲ್ಲವಾಗು, ಮೂರ್ಛೆ ಹೋಗುವುದು ಅಂತ ಅರ್ಥ, ಮಾತೆಂದ್ರ ಜನನಿ ತಾಯಿ, ಕೊಳೆ ಅಂದ್ರ ಹೊಲಸು, ಕಪ್ಪು ಅಂದ್ರ ಸುಗಂಧ ಪರಿಮಳ, ನಾಡು ಅಂದ್ರ ಜನವಸತಿಯುಳ್ಳ ಪ್ರದೇಶ, ರಾಜ್ಯ ಅಂತ ಕರಿತೀವಿ, ಹಿಡಿ ಅಂದ್ರ ಗ್ರಹಿಸು, ಹಿಡಿದಿಟ್ಟಿಕೋ, ಹೊಸೆ ಅಂದ್ರ ಹುರಿ ಮಾಡು ಹೆಣೆಯುವುದು, ಹರಿವು ಅಂದ್ರ ಪ್ರವಹಿಸು ಹರಿಯುವಿಕೆ, ಬೀರು ಅಂದ್ರ ಹರಡು, ಅಚ್ಚರಿ ಅಂದ್ರ ಅಂದಕೇಡು, ತೋರು ಅಂದ್ರ ಕಾಣುವಂತೆ ಮಾಡುವುದು, ಒಡಲು ಅಂದ್ರ ಹೊಟ್ಟೆ, ತೂರು ಅಂದ್ರ ಎಸೆ. ನೋಡಿ, ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಾರ. ನಡುನಾಡು ಕನ್ನಡ ನಾಡಿನ ಮಧ್ಯದ ಜಿಲ್ಲೆಗಳು.
ಉದಾಹರಣೆಗೆ ಹಾಸನ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ ಇತ್ಯಾದಿ ನಾಡಿನ ನಡುವೆ ಇರುವ ಪ್ರದೇಶಗಳು. ನೋಡಿ, ನಡುನಾಡು ಅಂದ್ರೆ ನಮ್ಮ ಕನ್ನಡ ನಾಡಿನಲ್ಲಿರ್ತಕ್ಕಂತಹ, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ನಡುವೆ ಇರುವಂತಹ ಪ್ರದೇಶಗಳು ಯಾವ್ಯಾವಪ್ಪ ಅಂದ್ರೆ ಹಾಸನ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ ಮುಂತಾದವುಗಳು. ಇನ್ನು ಗಡಿನಾಡು ಅಂದ್ರ ಕನ್ನಡ ನಾಡಿನ ಗಡಿಯಲ್ಲಿರುವ ಜಿಲ್ಲೆಗಳು. ಉದಾಹರಣೆ ಬೆಳಗಾವಿ, ಬೀದರ್, ಕೋಲಾರ, ಬಳ್ಳಾರಿ, ದಕ್ಷಿಣ ಕನ್ನಡ. ನೋಡಿ, ಗಡಿನಾಡು ಅಂದ್ರೆ ನಮ್ಮ ಕರ್ನಾಟಕದ ಗಡಿ ಭಾಗದಲ್ಲಿರ್ತಕ್ಕಂತಹ ಜಿಲ್ಲೆಗಳನ್ನ ನಾವೇನೇನ್ ಕರಿತೀವಿ, ಗಡಿನಾಡಿನ ಜಿಲ್ಲೆಗಳು ಅಂತ ಕರಿತೀವಿ. ಅವುಗಳು ಯಾವ್ಯಾವಪ್ಪ ಅಂದ್ರೆ ಬೆಳಗಾವಿ, ಬೀದರ್, ಕೋಲಾರ, ಬಳ್ಳಾರಿ, ದಕ್ಷಿಣ ಕನ್ನಡ ಇವು. ಕರುನಾಡು ಅಂದ್ರೆ ಕಪ್ಪು ಮಣ್ಣಿನ ನಾಡು, ವಿಶಾಲವಾದ ನಾಡು, ಕನ್ನಡ ನಾಡು. ಸಿರಿನುಡಿ ಅಂದ್ರ ಸಂಪತ್ತಿನಿಂದ ಮತ್ತು ಶ್ರೀಮಂತಿಕೆಯಿಂದ ಕೂಡಿರುವಂತಹ ಭಾಷೆ. ನಾಡೋಲು ಅಂದ್ರೆ ನಾಡಿನ ಬಗ್ಗೆ ಇರುವಂತಹ ಪ್ರೀತಿ. ಕೆಲವೊಂದು ಪದಗಳ ಅರ್ಥವನ್ನು ನೀಡಿದಾರ. ಕೆಳಗೆ ನೀಡಿರುವ ಪದಗಳು ಪದ್ಯದ ಸಂದರ್ಭದಲ್ಲಿ ಪಡೆದುಕೊಳ್ಳುವ ಅರ್ಥವನ್ನು ಗಮನಿಸಿರಿ. ಕೊಳೆಯ ಕೊಚ್ಚೆವು ನಾಡು ನುಡಿಯ ಬಗೆಗಿನ ಮರೆವಿನಿಂದಾಗಿ ಮೂಡಿರುವ ತಿರಸ್ಕಾರದ ಭಾವನೆಯನ್ನು ದೂರ ಮಾಡುತ್ತೇವೆ. ಕರನ ಚಾಚೆವು ಕನ್ನಡ ಭಾಷೆಯ ಪರಿಮಳ ಬೀರುವಲ್ಲಿಗೆ ಹೋಗುತ್ತೇವೆ. ಕಳೆಯ ಕೆಚ್ಚೆವು ಕನ್ನಡದ ಕಾಂತಿಯನ್ನ ಬೆಳಗುತ್ತೇವೆ. ಬೆಳಕು ಬೀರು ಬೆಳಕನ್ನ ತೋರುವುದು. ಅಚ್ಚಳಿಯದಂತೆ ತೋರು ಕೆಡದಂತೆ ತೋರಿಸುತ್ತೇವೆ. ಹಿಡಿ ನೆನಪ ಜ್ಞಾಪಕ ಇಟ್ಟುಕೋ, ನೆನಪಿಟ್ಟುಕೋ. ಕಡದೇವು ಇರಳ ಕತ್ತಲನ್ನು ಕೆಟ್ಟದನ್ನ ನಾಶ ಮಾಡುತ್ತೇವೆ. ಕೆಲವೊಂದು ಪದಗಳನ್ನ ನೀಡಿದ್ರ ಕೆಳಗಿನ ಸಾಲುಗಳು ನೀಡುವ ಶಬ್ದ ಚಿತ್ರವನ್ನು ಗಮನಿಸಿ. ನರಗಳೆಲ್ಲ ಹುರಿಗೊಸಿ ಅಚ್ಚೇವು ಕನ್ನಡದ ದೀಪ. ನೋಡಿ, ನರಗಳನ್ನ ದಾರದಂತೆ ಮಾಡಿ ಅದನ್ನ ದೀಪದಲ್ಲಿಟ್ಟು ಕನ್ನಡದ ದೀಪವನ್ನ ಬೆಳಗಿಸುತ್ತೇವೆ. ಕಲ್ಪನೆಯ ಬೆಳಕು ಹರಿವನಕ ಸಾಲು ದೀಪಗಳ ಬೆಳಕು ಬೀರೆವು. ನಿಜವಾಗಿ ಕಣ್ಣಿಗೆ ಕಾಣುವುದಕ್ಕಿಂತ ಕಲ್ಪನೆಯಲ್ಲಿ ಇನ್ನೂ ಹೆಚ್ಚು ದೂರ ಕಾಣುತ್ತದೆ. ನಮ್ಮ ಕಣ್ಣಿನಿಂದ ಆ ದಾರಿ ಸಾಗುವವರೆಗೆ ಸಾಲು ದೀಪಗಳನ್ನ ಹಚ್ಚುತ್ತೇವೆ. ನೋಡಿ, ನಮ್ಮ ಕಣ್ಣಿಗೆ ಏನ್ ಕಾಣುತ್ತೆ ಅದಕ್ಕಿಂತ ಹೆಚ್ಚಾಗಿ ಕಾಣುವುದು ಕಲ್ಪನೆಯ ಕಣ್ಣು ಅಂತ ಕರೀತಾರ. ಅಲ್ಲಿವರೆಗೂ ನಾವು ಸಾಲು ದೀಪಗಳನ್ನ ಹಚ್ತೀವಿ ಅಂತ ಹೇಳ್ತಾರ. ತೊಡದೇವು ಮರುಳ, ಕಡದೇವು ಇರುಳ, ಪಡದೇವು ತಿರುಳ. ನಮ್ಮ ಹುಚ್ಚನ್ನ ಬಿಡುತ್ತೇವೆ, ಕೆಟ್ಟದ್ದನ್ನ ನಾಶ ಮಾಡುತ್ತೇವೆ. ಕನ್ನಡದ ಉತ್ತಮ ಬದುಕಿಗೆ ಬೇಕಾದ ಉತ್ತಮ ಅಂಶಗಳನ್ನ ಪಡೆಯುತ್ತೇವೆ. ಕರುಳೆಂಬ ಕುಡಿಗೆ ಮಿಂಚನ್ನೇ ಮುಡಿಸಿ ಹೊಟ್ಟೆಯೊಳಗೆ ಕರಳಿರುತ್ತದೆ, ಆದರೆ ಇಲ್ಲಿ ಮಮತೆ ಎಂಬರ್ಥ. ಅದಕ್ಕೆ ಮಿಂಚನ್ನು ಮುಡಿಸಿ ಎಂಬುದು ಒಂದು ಅರ್ಥ. ದೀಪದ ಕುಡಿ ಎಂದರೆ ತುದಿ, ಅದಕ್ಕೆ ಮಿಂಚುವ ಬೆಳಕನ್ನು ಹಚ್ಚಿ ಎಂಬುದು ಇನ್ನೊಂದು ಅರ್ಥ. ನೋಡ್ರಿ, ಕರುಳು ಅಂದ್ರೆ ಹೊಟ್ಟೆಯೊಳಗೆ ಇರ್ತಕ್ಕಂತಹ ಕರಳು ಅಂತ ಕರಿತೀವಿ. ಇಲ್ಲಿ ಆದ್ರೆ ಈ ಪದ್ಯದಲ್ಲಿ ಏನ್ ಮಾಡ ಕರಳು ಎಂಬ ಪದಕ್ಕೆ ಮಮತೆ ಅನ್ನುವಂತಹ ಒಂದು ತಾಯಿ ಪ್ರೀತಿ ವಾತ್ಸಲ್ಯವನ್ನು ನೀಡುವಂತಹ ಒಂದು ಉತ್ತಮವಾದಂತಹ ಪದವನ್ನ ಅರ್ಥವನ್ನ ಕೊಟ್ಟಿದ್ದಾರೆ. ಹೀಗಾಗಿ ಅದಕ್ಕೆ ಮಿಂಚ್ ಅನ್ನುವಂತಹ ಒಂದು ಪದದ ಅರ್ಥವನ್ನ, ದೀಪ ಅಂತಂದ್ರ ಕುಡಿ ಅಂದ್ರೆ ತುದಿ, ದೀಪದ ಕುಡಿ ಅದನ್ನ ತುದಿ ಅಂತ ಕರಿತೀವಲ್ಲ, ಹಿಂಗ ಮಿಂಚುವ ಬೆಳಕನ್ನು ಹಚ್ಚಿ ಬೆಳಗುವುದಂತೆ ಒಂದು ಅರ್ಥವನ್ನ ಹೇಳ್ತಾರ. ಬನ್ನಿ ಮಕ್ಕಳೇ, ಪಾಠವನ್ನ ಪ್ರಾರಂಭಿಸೋಣ. ಪ್ರವೇಶದಲ್ಲಿ ಏನ್ ಹೇಳ್ತಾರ? ಅಮ್ಮ ಮನೆಯಲ್ಲಿ ಬೇಗ ಎದ್ದು ಪ್ರತಿದಿನದಂತೆ ರೇಡಿಯೋ ಆನ್ ಮಾಡಿದಳು. ಕಾರ್ತಿಕನನ್ನು ಹಾಸಿಗೆಯಿಂದ ಇಳಿಸಿದಳು. ರೇಡಿಯೋದಲ್ಲಿ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಹಾಡು ಕೇಳಿ ಬರುತ್ತಿತ್ತು. ಕಿರಣ್ ಈ ಹಾಡನ್ನು ಅತ್ಯಂತ ಆಸಕ್ತಿಯಿಂದ ಕೇಳುತ್ತಿದ್ದ. ಕೊನೆಯಲ್ಲಿ ಅಮ್ಮ ಈ ಹಾಡನ್ನು ಬರೆದವರು ಯಾರು ಎಂದು ತಾಯಿಯನ್ನು ಪ್ರಶ್ನಿಸಿದ. ತಾಯಿ, ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಈ ಹಾಡನ್ನು ಬರೆದಿದ್ದಾರೆ. ಇಂತಹ ಅನೇಕ ಹಾಡುಗಳನ್ನು ಅವರು ಬರೆದಿದ್ದಾರೆ. ಆ ಮೂಲಕ ಕನ್ನಡಿಗರ ನಡೆ ನುಡಿಯನ್ನು ಹಾಡಿ ಹೊಗಳಿದ್ದಾರೆ ಎಂದರು. ನೋಡಿ, ಅಮ್ಮ ಪ್ರತಿದಿನ ನಾವು ಮಲಗಿರ್ತೀವಲ್ವಾ ಮನೆಯಲ್ಲಿ, ಹಂಗ ಅದೇ ರೀತಿಯಾಗಿ ಮಲಗಿದಾಗ ಅವಳು ಏನ್ ಮಾಡ್ತಾಳ, ಪ್ರತಿದಿನ ಎಬ್ಬಿಸಿ ರೇಡಿಯೋನ ಆನ್ ಮಾಡ್ತಾಳ. ಬೆಳಿಗ್ಗೆ ಎದ್ಕೂಡ್ಲೆ ಅಂದ್ರೆ ಅದನ್ನ ಚಾಲೂ ಮಾಡ್ತಾಳ. ಅವಾಗ ತನ್ನ ಮಗ ಇರುವಂತಹ ಕಾರ್ತಿಕ್ನನ್ನ ಹಾಸಿಗೆಯಿಂದ ಎಬ್ಬಿಸಿ ಕೂರಿಸ್ತಾಳ. ಅಷ್ಟೊತ್ತಿಗೆ ರೇಡಿಯೋದಲ್ಲಿ ನಿಂತು ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನುವಂತಹ ಒಂದು ಗೀತೆ ಕೇಳಿ ಬರ್ತಾ ಇತ್ತು. ಅವಾಗ ತಾಯಿ ತನ್ನ ಮಗನನ್ನ ಪ್ರಶ್ನೆಯನ್ನ ಮಾಡ್ತಾಳೆ, ಈ ಹಾಡನ್ನ ಯಾರು ಬರೆದವರು ಹೇಳು ಅಂತಂದಾಗ ರಾಷ್ಟ್ರಕವಿ ಕುವೆಂಪುರವರು ಅಂತ ಹೇಳಿ ಮಗ ಉತ್ತರ ಕೊಡ್ತಾನೆ. ಇಂತಹ ಅನೇಕ ಹಾಡುಗಳನ್ನ ಬರ್ದಾರಂತ ಹೇಳಿ ನಮ್ಮ ಕನ್ನಡಿಗರ ನಡೆ ನುಡಿ ಭಾಷೆ ಸ್ವಾಭಿಮಾನದ ಬಗ್ಗೆ ಹಾಡಿ ಹೋಗಿದಾರಂತೆ ಹೇಳ್ತಾರ. ಕಾರ್ತಿಕ್, ಅಮ್ಮ ಇಂಥ ಹಾಡುಗಳನ್ನು ಇನ್ನು ಯಾರ್ಯಾರು ಬರೆದಿದ್ದಾರೆ ಎಂದು ಕೇಳಿದ. ಇಂತಹದೇ ಹಾಡುಗಳನ್ನು ಅನೇಕ ಕವಿ ವರಣ್ಯರು ಬರೆದಿದ್ದಾರೆ. ನೋಡ್ರವ, ಕಾರ್ತಿಕ್ ಏನ್ ಮಾಡ್ತಾನ, ತನ್ನ ತಾಯಿಯನ್ನ ಕೇಳ್ತಾನ, ಅಮ್ಮ ಇಂಥ ಹಾಡುಗಳನ್ನ ಇನ್ನೂ ಯಾರ್ಯಾರು ಬರ್ದಾರ ಅಂತ ಪ್ರಶ್ನೆಯನ್ನ ಮಾಡ್ತಾನ. ಅವಾಗ ಅವ್ಳು ಇಂಥ ಹಾಡುಗಳನ್ನ ಹಲವಾರು ಜನ ಕವಿಗಳು ಏನ್ ಮಾಡ್ತಾರೆ ಬರ್ದಾರ. ಅಂತವರಲ್ಲಿ DS ಕರ್ಕಿ ಅವರು ಕೂಡ ಒಬ್ಬರು ಅಂತ ಹೇಳ್ತಾರ. ಹಚ್ಚೇವು ಕನ್ನಡದ ದೀಪ ಎಂಬ ಹಾಡು ಬರ್ದಿದ್ದಾರೆ. ಅಂತಹ ಹಲವಾರು ಕನ್ನಡ ಗೀತೆಗಳಲ್ಲಿ DS ಕರ್ಕಿ ಅವರು ಬರೆದಿರುವಂತಹ ಹಚ್ಚೇವು ಕನ್ನಡದ ದೀಪ ಒಂದು, ಈ ಗೀತೆಯು ಕೂಡ ಒಂದು ಅಂತ ಹೇಳ್ತಾರ.
ಅವರ ನಕ್ಷತ್ರಗಾನ ಎಂಬ ಕವನ ಸಂಕಲನ ಅಪ್ಪನ ಬೀರುವಿನಲ್ಲಿದೆ. ನೋಡ್ರಿ, ನಕ್ಷತ್ರಗಾನ ಅನ್ನುವಂಥ ಕವನ ಸಂಕಲನ ಎಲ್ಲೈತಿ, ಅಪ್ಪನ ಟ್ರೆಜರಿ ಒಳಗೈತಿ, ತೆಗೆದುಕೊಂಡು ಓದು ಅಂತ ಹೇಳ್ತಾರ. ಕಿರಣ್ ಅಪ್ಪನ ಹತ್ತಿರ ಆ ಪುಸ್ತಕವನ್ನು ಪಡೆದು ಓದತೊಡಗಿದ. ಆ ಹಾಡು ಹೇಗಿದೆ ಎಂದು ನಾವು ನೋಡೋಣ ಬನ್ನಿ. ನೋಡ್ರಿ, ಕಿರಣ್ ಏನ್ ಮಾಡ್ತಾನ, ತನ್ನ ಅಪ್ಪನ ಹತ್ರ ಹೋಗಿ ಆ ಪುಸ್ತಕವನ್ನು ತೆಗೆದುಕೊಂಡು ಓದ್ತಾನ. ಸ್ವಾತಂತ್ರ್ಯ ಪೂರ್ವದಲ್ಲಿ ಕನ್ನಡ ನಾಡು ಅನೇಕ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿತ್ತು. ಆದರೂ ಕನ್ನಡಿಗರೆಲ್ಲ ಒಂದು ಎಂಬ ಭಾವನೆ ಪ್ರತಿ ಕನ್ನಡಿಗನ ಮನದಲ್ಲೂ ಮನೆ ಮಾಡಿತ್ತು. ಇಂತಹ ಸಂದರ್ಭದಲ್ಲಿ ಸಾಮೂಹಿಕ ಜಾಗೃತಿಯನ್ನು ಉತ್ತೇಜಿಸುವ ವೀರಧಾಟಿಯ ಅನೇಕ ಕವನಗಳು ನಮ್ಮ ಕವಿಗಳ ಲೇಖನಿಂದ ಹೊರಹೊಮ್ಮಿದವು. ನೋಡ್ರಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಕನ್ನಡ ನಾಡು ಏನಾಗಿತ್ತು, ಹಲವಾರು ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿತ್ತು. ಮುಂಬೈ, ಮದ್ರಾಸ್ ಇಂಥ ಹಲವಾರು ಪ್ರಾಂತ್ಯಗಳೆಲ್ಲ ಏನಾಗಿತ್ತು, ಹರಿದು ಹಂಚಿ ಹೋಗಿತ್ತು. ಹೀಗಾಗಿ ಕನ್ನಡಿಗರೆಲ್ಲರೂ ಒಂದಾಗಿ ಕೂಡ್ಬೇಕನ್ನುವಂತಹ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣವನ್ನ ಮಾಡಲಾಯಿತು. ನಮಗೂ ಒಂದು ಭಾಷೆ ಬೇಕು, ನಿಖರವಾದ ಸ್ಥಳ ಬೇಕು, ನಮ್ಮ ನಾಡಿಗೆ ಒಂದು ನಿಖರವಾದ ಹೆಸರು ಬೇಕಪ್ಪ ಅನ್ನುವಂಥ ಕಾರಣ ಏನ್ ಮಾಡ್ತಾರ, ಹಲವಾರು ಮಾನ್ಯರು ಕೂಡಿಕೊಂಡು ಏಕೀಕರಣವನ್ನ ಮಾಡ್ತಾರ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಎಲ್ಲಾದರೂ ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಲಿ ಇಂಥ ಹಲವಾರು ಗೀತೆಗಳು ರಚನೆ ಆಗ್ತಾವ. ಅಂತ ಸಂದರ್ಭದಲ್ಲಿ ಮೂಡಿ ಬಂದಿರುವಂತಹ DS ಕರ್ಕಿ ಅವರ ಒಂದು ಗೀತೆ ಯಾವತ್ತಪ್ಪ ಅಂತಂದ್ರ ಹಚ್ಚೇವು ಕನ್ನಡದ ದೀಪ. ಬನ್ನಿ ಈ ಗೀತೆಯನ್ನು ನೋಡೋಣ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರನ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿಡಿ ನೆನಪ, ನರನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ. ಕಲ್ಪನೆಯ ಕಣ್ಣು ಹರಿವನಕ ಸಾಲು ದೀಪಗಳ ಬೆಳಕ ಬೀರೇವು, ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು. ಒಡಲೊಡಲ ಕಿಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೋರೇವು, ಹೊಮ್ಮಿರಲು ಪ್ರೀತಿ ಎಲ್ಲಿಹುದು ಭೀತಿ, ನಾಡೊಲವೇ ನೀತಿ ಹಿಡಿ ನೆನಪ, ಮನೆ ಮನೆಗಳಲ್ಲಿ ಮನಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ. ನಮ್ಮವರು ಗಳಿಸಿದ ಹೆಸರ ಉಳಿಸಲು ಎಲ್ಲರೂ ಒಂದು ಗೂಡೇವು, ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೇನು ಪೂಜೆ ಮಾಡೇವು, ನಮ್ಮುಸಿರು ತೀಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತೆ ಹಾಡೇವು. ತೊರೆದೇವು ಮರುಳ ಕಡೆದೇವು ಇರುಳ ಪಡೆದೇವು ತಿರುಳ ಹಿಡಿ ನೆನಪ, ಕರುಳೆಂಬ ಕುಡಿಗೆ ಮಿಂಚನ್ನೇ ಮುಡಿಸಿ ಹಚ್ಚೇವು ಕನ್ನಡದ ದೀಪ. ನೋಡಲಿ, ಆಶಯದಲ್ಲಿ ನೋಡ್ಕೊಂಡು ಬರೋಣ, ಆಮೇಲೆ ಪದ್ಯದ ಸಾರಾಂಶವನ್ನು ಹೇಳ್ತೀನಿ. ವಿವಿಧತೆಯಲ್ಲಿ ಏಕತೆಯನ್ನ ಕಾಣುತ್ತಿರುವ ದೇಶ ನಾಡು ನಮ್ಮದು. ಜನರು ತೊಡುವ ಉಡುಗೆ ತೊಡುಗೆಗಳಲ್ಲಿ, ಆಹಾರ ವಿಹಾರಗಳಲ್ಲಿ, ನಡೆ ನುಡಿಗಳಲ್ಲಿ ವಿವಿಧತೆಯೊಂದಿಗೆ ನಾವೆಲ್ಲ ಒಂದು ಎಂಬ ಒಗ್ಗಟ್ಟನ್ನು ಪ್ರದರ್ಶಿಸುತ್ತಾ ಬಂದವರು ನಾವು. ನೋಡಿ, ನಮ್ಮ ಭಾರತ ದೇಶ ಅಂತಂದ್ರೆ ವಿವಿಧತೆಯಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುತ್ತಿರುವಂತಹ ಒಂದು ಸುಂದರವಾದಂತಹ ದೇಶ ನಾಡು ನಮ್ಮದು. ಜನರು ತೊಡುವಂತಹ ಉಡುಗೆ ತೊಡುಗೆಗಳಾಗಿರ್ಬೋದು, ಆಹಾರಗಳಲ್ಲಾಗಿರ್ಬೋದು, ವಿಹಾರಗಳಲ್ಲಾಗಿರ್ಬೋದು, ಮಾತನಾಡುವ ನಡೆ ನುಡಿ ಭಾಷೆ ಸಂಸ್ಕೃತಿ ಆಚಾರ ವಿಚಾರ ಎಲ್ಲವರಲ್ಲಿ ನಾವು ಒಂದನ್ನುವಂತಹ ಒಗ್ಗಟ್ಟನ್ನ ಮೊದಲಿನಿಂದಲೂ ನಾವೇನ್ ಮಾಡಿವಿ, ತೋರಿಸ್ಕೊಂಡೇ ಬಂದಿದ್ದೀವಿ. ಕನ್ನಡ ನಾಡಿನ ಭಾಷೆ ಕನ್ನಡ. ನಾಡ ಭಾಷೆಯಾದ ಕನ್ನಡ ಇಂದು ವಿವಿಧ ಕಾರಣಗಳಿಂದ ನಾಡಿನವರಿಂದ ದೂರವಾಗುತ್ತಿದೆ. ಭಾಷೆ ಬಗ್ಗೆ ಅಭಿಮಾನ ಬೆಳೆಸಿಕೊಳ್ಳಬೇಕಾದ ಅನಿವಾರ್ಯತೆ ನಮ್ಮ ಮೇಲಿದೆ. ಪ್ರಪಂಚದಲ್ಲಿಯೇ ಅತ್ಯಂತ ವೈಜ್ಞಾನಿಕವಾಗಿ ಜೋಡಿಸಲ್ಪಟ್ಟ ವರ್ಣಮಾಲೆಯನ್ನು ಹೊಂದಿರುವ ಹೆಗ್ಗಳಿಕೆ ನಮ್ಮದು. ಸುಮಾರು 2000 ವರ್ಷಗಳ ಭವ್ಯ ಇತಿಹಾಸ ನಮ್ಮ ಈ ಭಾಷೆಗಿದೆ. ಇಂತಹ ಸುಂದರ ಭಾಷೆಯನ್ನು ನಮ್ಮ ನಾಡಿನಲ್ಲಿ ಜೊತೆಗೆ ನಾಡಿನ ಹೊರಗೂ ಪಸರಿಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನೋಡಿ, ಕನ್ನಡ ಭಾಷೆಗೆ ಅದರದ್ದೇ ಆದಂತಹ ಒಂದು ಸೌಂದರ್ಯವಿದೆ. ಹೌದಾ, ನಮ್ಮ ನೆಚ್ಚಿನ ಭಾಷೆ ಯಾವುದು? ಕನ್ನಡ ಭಾಷೆ. ನಮ್ಮ ನಾಡಿನ ಭಾಷೆ ಕನ್ನಡ. ನಮ್ಮ ನಾಡ ಭಾಷೆ ಆಗಿರುವಂತಹ ಈ ಕನ್ನಡ ಇನ್ನೇನಾಗೈತಿ, ಹಲವಾರು ಕಾರಣಗಳಿಂದ ನಮ್ಮಿಂದ ದೂರವಾಗತೈತಿ. ಆದ್ದರಿಂದ ನಾವು ನಮ್ಮ ಕನ್ನಡ ಭಾಷೆ ಬಗ್ಗೆ ಅಭಿಮಾನವನ್ನ ಬೆಳೆಸ್ಕೊಳ್ಬೇಕಾಗಿರುವಂತಹ ಅನಿವಾರ್ಯತೆ ಇಂದು ಬಂದೊದಗೈತಿ. ಆಮೇಲೆ ನಾವು ವರ್ಣಮಾಲೆಯನ್ನು ಅತ್ಯಂತ ವೈಜ್ಞಾನಿಕವಾಗಿ ಜೋಡಿಸಲ್ಪಟ್ಟಂತಹ ವರ್ಣಮಾಲೆಯನ್ನು ಹೊಂದಿರುವ ಹೆಗ್ಗಳಿಕೆ ಅದು ನಮ್ಮ ಕನ್ನಡಿಗರು. ನಮ್ಮ ಈ ಕನ್ನಡ ಭಾಷೆಗೆ ಎಷ್ಟು 1000 ವರ್ಷಗಳ ಇತಿಹಾಸ ಐತಪ್ಪ ಅಂದ್ರೆ 2000 ವರ್ಷಗಳ ಇತಿಹಾಸ ಐತಿ. ಇಂತಹ ಸುಂದರ ಭಾಷೆಯನ್ನು ನಮ್ಮ ನಾಡಿನಲ್ಲಿ ಮಾತ್ರವಿಲ್ಲದೆ ನಾಡಿನ ಆಚೆಗೂ ಕೂಡ ಅದರ
ಗೌರವವನ್ನು ನಾವು ತರಬೇಕು, ಅದಕ್ಕೆ ಯಾವುದೇ ರೀತಿ ಧಕ್ಕೆ ಬರದಂತೆ ನಾವು ನೋಡಿಕೊಳ್ಳಬೇಕು ಎಂಬುದು ಇಲ್ಲಿ ಆಶಯವನ್ನು ಹೇಳ್ತಾರೆ. ಬನ್ನಿ ಪದ್ಯವನ್ನ ನೋಡೋಣ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ ಹಚ್ಚೇವು. ನೋಡ್ರಿ, ನಾವು ಎಂಥ ದೀಪವನ್ನು ಹಚ್ಚಬೇಕು? ಕನ್ನಡದ ದೀಪವನ್ನ ಹಚ್ಚಬೇಕು. ಕರ್ನಾಟಕ ಏಕೀಕರಣ ಆಗುವಂತಹ ಸಂದರ್ಭದಲ್ಲಿ ಭಾಷೆ ಬಗ್ಗೆ ಒಲವನ್ನ ಮೂಡಿಸ್ಬೇಕನ್ನುವಂತಹ ಒಂದು ಅಭಿಮಾನದಿಂದ ಏನ್ ಮಾಡ್ತಾರಪ್ಪ ಅಂದ್ರೆ, ಕರುನಾಡು ಅಂದ್ರೆ ಕಪ್ಪು ಮಣ್ಣಿನ ನಾಡು, ವಿಶಾಲವಾದಂತಹ ನಾಡು ಅಂತ ಏನ್ ಕರಿತೀವಿ. ಇಂತಹ ಕನ್ನಡ ನಾಡಿನಲ್ಲಿ ನಾವು ಶ್ರೀಮಂತಿಕೆಯಿಂದ ಕೂಡಿರುವಂತಹ ದೀಪವನ್ನ ಹಚ್ಚಬೇಕು. ಅದು ಒಲವಿನಿಂದ ಬರಬೇಕು, ಅದು ಆಂತರ್ಯದಿಂದ ಬರಬೇಕು ಅಂತ ದೀಪವನ್ನ ನಾವೇನ್ ಮಾಡ್ಬೇಕು? ಹಚ್ಚಬೇಕು. ಹಚ್ಚೇವು ಕನ್ನಡದ ದೀಪ ಅಂದ್ರೆ ನಮ್ಮ ಈ ಕಪ್ಪು ಮಣ್ಣಿನ ನಾಡು, ವಿಶಾಲವಾದಂತಹ ನಾಡಿನಲ್ಲಿ ಅತ್ಯಂತ ಶ್ರೀಮಂತಿಕೆಯಿಂದ ಕೂಡಿರುವಂತಹ ನಾವು ದೀಪವನ್ನ ಅಂದ್ರೆ ಕನ್ನಡದ ದೀಪವನ್ನ ನಾವು ಹಚ್ಚಬೇಕು. ಅದು ಒಲವಿನಿಂದ ಮಾತ್ರ ಹಚ್ಚಲು ಸಾಧ್ಯ ಅಂತ ಹೇಳ್ತಾರ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ನೋಡ್ರಿ, ಬಹುದಿನ ಅಂದ್ರೆ ಬಹಳ ದಿನಗಳಿಂದ ಏನಾಗೈತಿ, ನಾವು ಮರ್ತ್ ಬಿಟ್ಟವಿ, ನಮ್ಮ ಭಾಷೆನ ಬಿಟ್ಟು ಬೇರೆ ಭಾಷೆಗೆ ಹೆಚ್ಚಾಗಿ ಪ್ರಾಧಾನ್ಯತೆಯನ್ನು ಕೊಡಾತೀವಲ್ಲ. ಆದ್ದರಿಂದ ನಾವು ಬಹುದಿನಗಳಿಂದ ಏನ್ ಆ ಬೇರೆ ಭಾಷೆ ಪ್ರಾಧಾನ್ಯತೆ ಕೊಡ್ತಾ ಬಂದೇವೆ ಅದನ್ನೆಲ್ಲ ಬಿಟ್ಬಿಡೋಣ. ಇನ್ನಿಂದ ನಾವೇನ್ ಮಾಡೋಣ, ನಮ್ಮ ಭಾಷೆಗೆ ನಾವು ಪ್ರಾಧಾನ್ಯತೆಯನ್ನ ಕೊಡೋಣ, ಹೆಚ್ಚಾಗಿ ಅದಕ್ಕೆ ಗೌರವವನ್ನು ಕೊಡೋಣ, ಅದಕ್ಕೆ ಯಾವುದೇ ಇದಕ್ಕೆ ಬರದಾಗಿ ನಾವು ನೋಡ್ಕೊಳ್ಳೋಣ. ಹೀಗಾಗಿ ಇಷ್ಟ ದಿನ ಬಂದಿರುವಂತಹ ಅದೇನ್ ಕೊಳೆ ಐತಲ್ಲ, ಹೊಲಸ್ ಅಂತ ಏನ್ ಕರ್ತಾವ, ಅದನ್ನೆಲ್ಲ ಹೊಡೆದು ಓಡಿಸೋಣ ಅಂತ ಹೇಳ್ತಾರ. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೆ. ನೋಡ್ರಿ, ಎಲ್ಲೆಲ್ಲಿ ಕನ್ನಡದ ಕಂಪನ ಸೂಸಕ್ ಅವಕಾಶ ಐತ್ಲ ಅಲ್ಲೆಲ್ಲ ನಾವೇನ್ ಮಾಡೋಣ? ಕರ್ಣ ಅಂದ್ರ ಒಡಲು ಅಂತ ಕರಿತೀವಿ. ಅಲ್ಲಿ ನಾವೇನ್ ಮಾಡೋಣ? ನಾವು ಚಾಚೆವು ಅಂತಂದ್ರೆ ನಾವು ಅಲ್ಲಿ ಕನ್ನಡದ ಕಂಪನ ನಾವು ಅಲ್ಲಿ ಚಾಚೋಣ. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೆವು. ನೋಡಿ, ನಡುನಾಡೆ ಅಂದ್ರೆ ನಮ್ಮ ಕನ್ನಡ ನಾಡಿನಲ್ಲಿ, ಕರ್ನಾಟಕದಲ್ಲಿ ನಡು ಭಾಗದಲ್ಲಿ ಬರ್ತಕ್ಕಂತಹ ಏನ್ ಜಿಲ್ಲೆಗಳದಾವಲ್ಲ, ಅಲ್ಲಿ ಆದ್ರೂ ಆಗ್ಬೋದು, ಗಡಿ ಭಾಗದಲ್ಲಿ ಅಂದ್ರೆ ಬೆಳಗಾವಿ, ಬೀದರ್ ಆಗಿರ್ಬೋದು, ನಡುನಾಡು ಧಾರವಾಡ, ಹಾಸನ ಏನದಲ್ಲ, ಇಂಥ ಎಲ್ಲಿ ಕೂಡ ನಡುನಾಡೆ ಇರಲಿ, ಅದು ಗಡಿ ಭಾಗದಲ್ಲಿಯೇ ಇರಲಿ, ನಾವು ಎಲ್ಲಾ ಕಡೆ ಏನ್ ಮಾಡೋಣ? ಕನ್ನಡದ ಕಳೆಯನ್ನ ಹೇಳೋಣ, ಕನ್ನಡದ ಕಳೆಯನ್ನ ಕೆಚ್ಚೆವು ಅಂತ ಹೇಳ್ತಾರ. ಅಂದ್ರೆ ಕಳೆ ಅಂದ್ರೆ ಏನು? ಪ್ರಕಾಶದಿಂದ ಕೂಡಿರುವಂತಹದ್ದು, ತೇಜಸ್ಸಿನಿಂದ ಕೂಡಿರುವಂತಹ ಕನ್ನಡದನ್ನ ಏನ್ ಮಾಡೋಣ? ನಾವು ಅಲ್ಲಿ ಬಿಂಬಿಸೋಣ ಅಂತ ಹೇಳ್ತಾರ. ಮರತೇವು ಮರವ, ತೆರದೇವು ಮನವ, ಎರದೇವು ಒಲವ, ಹಿಡಿ ನೆನಪ. ಮರ್ತೇವು ಮರವ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಇಟ್ಟು ದಿನ ನಾವು ಬೇರೆ ಭಾಷೆಗೆ ಏನು ತಿರಸ್ಕಾರದ ಭಾವನೆ ಏನೈತಲ್ಲ ಅದನ್ನೆಲ್ಲ ನಾವು ಬಿಟ್ಬಿಟ್ಟು ನಮ್ಮ ಕನ್ನಡ ಭಾಷೆ ನಾವೇನ್ ಮಾಡೋಣ? ಅದಕ್ಕೆ ಗೌರವವನ್ನ ಸಲ್ಲಿಸೋಣ. ಹೀಗಾಗಿ ತೆರದೇವು, ನಾವು ಮನಸ್ಸಿನಿಂದ ನಾವೇನ್ ಮಾಡೋಣ? ಅದಕ್ಕ ಒಲವನ್ನ ಹಿಡಿ ನೆನಪ ಅಂದ್ರೆ ಜ್ಞಾಪಕವನ್ನ ಇಟ್ಕೊಳ್ಬೇಕು. ಅದರ ಭಾವನೆಯನ್ನ ನಾವೇನ್ ಮಾಡ್ಬೇಕು? ನೆನಪಿನಲ್ಲಿ ಇಟ್ಕೊಳ್ಬೇಕು. ಕನ್ನಡದ ಕಾಂತಿಯನ್ನ ನಾವೇನ್ ಮಾಡೋಸನ? ಬೆಳಗಿಸೋಣ, ಅದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ತಾರ. ನರವನ್ನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ. ನೋಡಿ, ನಾವು ನರಗಳನ್ನೆಲ್ಲವೇನ್ ಮಾಡೋಣ? ದಾರಗಳಂತೆ ನಾವು ಹೊಸೆದು ಏನ್ ಮಾಡೋಣ? ಅವನ್ನ ದೀಪದಲ್ಲಿ ಇಟ್ಕೊಂಡು ನಮ್ಮ ಕನ್ನಡದ ದೀಪವನ್ನ ಬೆಳಗಿಸೋಣ ಅಂತ ಹೇಳ್ತಾರ. ನೋಡಿ, ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರತೇವು ಮರವ, ತೆರದೇವು ಮನವ, ಎರದೇವು ಒಲವ, ಹಿಡಿ ನೆನಪ. ನರವನ್ನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ. ನಾವು ಬಹಳ ದಿನಗಳಿಂದ ಏನ್ ನಾವು ಕನ್ನಡ ಭಾಷೆಯನ್ನ ಮರ್ತ್ಕೊಂಡ್ ಬಂದಿವಲ್ಲ, ಇನ್ಮೇಲಿಂದ ಹಂಗ್ ಮಾಡೋದ್ ಬೇಡ. ಕನ್ನಡದ ಭಾಷೆಗೆ ನಾವು ಪ್ರಾಧಾನ್ಯತೆಯನ್ನ ಕೊಡೋಣ. ಅವುಗಳನ್ನೆಲ್ಲವನ್ನ ಅದ್ರ ಮೇಲೆ ಇರ್ತಕ್ಕಂತಹ ಹೊಲಸನ್ನೆಲ್ಲವನ್ನ ತೆಗೆದು ಹಾಕೋಣ. ಎಲ್ಲಿ ಕರ್ಣ ಅಂದ್ರೆ ಯಾವುದೇ ಪ್ರದೇಶದಲ್ಲಿ ನಡುನಾಡೆ ಇರಲಿ ಗಡಿನಾಡೆ ಇರಲಿ ಅದರ ಕಳೆಯನ್ನ, ಕ್ರಾಂತಿಯನ್ನ, ಇನ್ನಷ್ಟು ತೇಜಸ್ಸನ್ನ ಹೆಚ್ಚಾಗುವಂತೆ ಮಾಡೋಣ. ಯಾವುದೇ ಭಾಗದಲ್ಲಿ ಆದ್ರೂ ನಮ್ಮ ಕನ್ನಡದ ಕಳೆಯನ್ನು ನಾವು ಇನ್ನಷ್ಟು ಹೆಚ್ಚಿಸೋಣ. ನಾವು ಮನಸ್ಸಿನಿಂದ ಒಲವಿನ ಜ್ಞಾಪಕದಲ್ಲಿ ಇಟ್ಕೊಂಡು ನಮ್ಮ ಕನ್ನಡ ಭಾಷೆ ಪ್ರಾಧಾನ್ಯತೆಯನ್ನ ಕೊಡೋಣ. ಆಮೇಲೆ ನರವನ್ನೆಲ್ಲ ಅಂದ್ರೆ ನರಗಳನ್ನೆಲ್ಲವನ್ನ ದಾರದಂತೆ ಮಾಡಿ ದೀಪಗಳನ್ನ ಇಟ್ಕೊಂಡು ನಾವೇನ್ ಮಾಡೋಣ? ಕನ್ನಡದ ದೀಪವನ್ನ ಹಚ್ಚೋಣ ಅಂತ ಹೇಳ್ತಾರ. ಕಲ್ಪನೆಯ ಕಣ್ಣು ಹರಿವನಕ ಸಾಲು, ದೀಪಗಳ ಬೆಳಕ ಬೀರೇವು. ನೋಡ್ರಿ, ಕಲ್ಪನೆಯ ಕಣ್ಣು ಅಂದ್ರೆ ನಮ್ಮ ದೃಷ್ಟಿಯಲ್ಲಿ ನಮ್ಗೆ ಎಷ್ಟು ದೂರ ಕಾಣ್ತೈತೋ ಅದಕ್ಕಿಂತ ಹೆಚ್ಚಿನದಾಗಿ ಕಾಣುವುದು ಕಲ್ಪನೆಯ ಕಣ್ಣು ಅಂತೇಳಿ ಕರಿತೀವಿ. ನಮ್ಮ ಕಣ್ಣಿಗೆ ಕಾಣೋದಕ್ಕಿಂತ ಹೆಚ್ಚಾಗಿ ಏನ್ ನಮ್ಮ ಕಲ್ಪನೆಯ ಕಣ್ಣಿನಲ್ಲಿ ಏನ್ ಕಾಣ್ತಾವಲ್ಲ ಅಲ್ಲಿವರೆಗೂ ನಾವೇನ್ ಮಾಡೋಣ? ಸಾಲು ಸಾಲಾಗಿ ದೀಪಗಳನ್ನ ಹಚ್ಚೋಣ, ಅದರ ಬೆಳಕನ್ನ ಬೀರೋಣ. ಹಚ್ಚಿರುವ ದೀಪದಲ್ಲಿ ತಾಯಿಯ ರೂಪ ಅಚ್ಚಳಿಯದಂತೆ ತೋರೆವು. ನೋಡ್ರಿ, ಹಚ್ಚಿರುವಂತಹ ದೀಪಗಳಲ್ಲಿ ತಾಯಿ ರೂಪ ನಾವು ಅದನ್ನ ಕೆಡದಂತೆ ಏನ್ ಮಾಡೋಣ?
ತೋರಿಸೋಣ. ತಾಯಿ ಅಂದ್ರೆ ಮಾತೃ ರೂಪವನ್ನ ನಾವು ಏನ್ ಮಾಡೋಣ, ಕೆಡದಂತೆ ಅದನ್ನ ಹಚ್ಚಿರುವಂತಹ ದೀಪಗಳಲ್ಲಿ ತೋರಿಸೋಣ. ಒಡಲೊಡಲ ಕಿಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೂರೇವು. ನೋಡ್ರಿ, ನಮ್ಮ ಒಡಲು ಅಂತಂದ್ರ ಶರೀರ ಅಂತ ಏನ್ ಕರಿತೇವಲ್ಲ, ಅಲ್ಲಿ ಒಡಲು ಅಂತಂದ್ರ ಒಡಲು ಅಂತಂದ್ರೆ ನಮ್ಮ ಶರೀರದಲ್ಲಿ ಇರ್ತಕ್ಕಂತಹ ಏನ್ ನಾವು ಈ ಕಿಚ್ಚಿನ ಕಿಡಿಗಳು ಏನದಾವಲ್ಲ, ಆ ರೀತಿ ನಮ್ಮ ಕನ್ನಡ ಭಾಗದಲ್ಲಿ, ನಮ್ಮ ಕನ್ನಡ ನಾಡಲ್ಲಿ ಇರ್ತಕ್ಕಂತಹ ಕಿಡಿಗಳು ನಾವ್ ಏನ್ ಮಾಡೋಣ, ಗಡಿನಾಡಿನ ಆಚೆಯೂ ಕೂಡ ಅದರ ಅಭಿಮಾನವನ್ನ ತೋರಿಸೋಣ. ಹೊಮ್ಮಿರಲು ಪ್ರೀತಿ ಎಲ್ಲಿಹುದು ಭೀತಿ, ನಾಡಲುವೆ ನೀತಿ ಹಿಡಿ ನೆನಪ. ನೋಡ್ರಿ, ಹೊಮ್ಮಿರಲು ಪ್ರೀತಿ, ನಮ್ಮ ಕನ್ನಡ ನಾಡಿನ ಬಗ್ಗೆ ನಮಗ ಪ್ರೀತಿ ಐತಿ, ನಮಗ ಭೀತಿ ಅಂದ್ರ ಭಯ, ಅದನ್ನೆಲ್ಲವನ್ನ ನಾವು ಹೋಗ್ಲಾಡ್ಸೋಣ. ನಮ್ಮ ನಾಡೊಲವು ಅಂತಂದ್ರ ಪ್ರೀತಿ, ನಾಡೊಲವು ಅಂತಂದ್ರೆ ನಾಡಿನ ಬಗ್ಗೆ ಇರ್ತಕ್ಕಂತಹ ಪ್ರೀತಿಯನ್ನ ನಾವೇನ್ ಜ್ಞಾಪಕದಲ್ಲಿ ಇಟ್ಕೊಳ್ಳೋಣ, ನೆನಪಿನಲ್ಲಿ ಇಟ್ಕೊಳ್ಳೋಣ. ಮನೆ ಮನೆಗಳಲ್ಲಿ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ. ನೋಡಿ, ಪ್ರತಿಯೊಂದು ನಮ್ಮ ಕನ್ನಡ ನಾಡಿನಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಮನಸ್ಸಿನಲ್ಲಿ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ, ಪ್ರತಿಯೊಂದು ಮನೆಗಳಲ್ಲಿ ನಾವೇನ್ ಮಾಡೋಣ, ನಮ್ಮ ಕನ್ನಡದ ದೀಪವನ್ನ ಹಚ್ಚೋಣ. ಕಲ್ಪನೆಯ ಕಣ್ಣು ಹರಿವನಕ ಸಾಲು, ದೀಪಗಳ ಬೆಳಕ ಬೀರೇವು, ಹಚ್ಚಿರುವ ದೀಪದಲ್ಲಿ ತಾಯಿಯ ರೂಪ ಅಚ್ಚಳಿಯದಂತೆ ತೋರೇವು. ಒಡಲೊಡಲ ಕಿಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೂರೇವು, ಹೊಮ್ಮಿರಲು ಪ್ರೀತಿ ಎಲ್ಲಿಹುದು ಭೀತಿ, ನಾಡೊಲವೇ ನೀತಿ ಹಿಡಿ ನೆನಪ. ಮನೆ ಮನೆಗಳಲ್ಲಿ ಮನಗಳಲ್ಲಿ ಹಚ್ಚೇವು ಕನ್ನಡ ದೀಪ. ನೋಡಿ, ನಮ್ಮ ಕಣ್ಣಿಗೆ ಕಾಣೋದಕ್ಕಿಂತ ಹೆಚ್ಚಾಗಿ ಇನ್ನೂ ದೂರ ಕಾಣುವುದು ಕಲ್ಪನೆಯ ಕಣ್ಣು ಅಂತ ಹೇಳ್ಕೊತು. ಅಲ್ಲಿವರೆಗೂ ಕೂಡ ನಾವು ಕನ್ನಡದ ದೀಪವನ್ನ ಸಾಲು ಸಾಲಾಗಿ ಹಚ್ಚೋಣ. ಅದರಲ್ಲಿ ತಾಯಿ ರೂಪವನ್ನು ನಾವು ಕೆಡದಂತೆ ನೋಡ್ಕೊಳ್ಳೋಣ. ನಮ್ಮ ಕಿಚ್ಚಿನ ಕಿಡಿಗಳನ್ನ ನಾವೇನ್ ಮಾಡೋಣ, ಗಡಿನಾಡಿನ ಆಚೆಯೂ ಕೂಡ ನಮ್ಮ ಕನ್ನಡದ ಅಭಿಮಾನವನ್ನ ಪಸರಿಸೋಣ. ನಮ್ಗೆ ಎಷ್ಟು ಪ್ರೀತಿ ಐತಿ, ನಮ್ಮ ಕನ್ನಡ ಬಗ್ಗೆ ಏನು ಪ್ರೀತಿ ಐತಲ್ಲ, ಅದ್ರಲ್ಲಿ ಭಯ ಬೇಡ. ನಾವು ಪ್ರೀತಿಯಿಂದ ನಾವ್ ಏನ್ ಮಾಡೋಣ, ನಮ್ಮ ನಾಡೋಲ ಬಗ್ಗೆ ಇರ್ತಕ್ಕಂಥ, ನಮ್ಮ ನಾಡಿನ ಬಗ್ಗೆ ಇರ್ತಕ್ಕಂತಹ ಪ್ರೀತಿಯನ್ನ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಳೋಣ, ನೆನಪಿನಲ್ಲಿ ಇಟ್ಕೊಳ್ಳೋಣ. ಪ್ರತಿಯೊಂದು ಕನ್ನಡ ನಾಣ್ಯ ಪ್ರತಿಯೊಂದು ಮನೆಗಳಲ್ಲಿಯೂ, ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಕನ್ನಡದ ದೀಪವನ್ನ ಹಚ್ಚೋಣ ಅಂತ ಹೇಳ್ತಾರ. ನಮ್ಮವರು ಗಳಿಸಿದ ಹೆಸರ ಉಳಿಸಲೆಲ್ಲಾರು ಒಂದು ಗೂಡೇವು. ನೋಡ್ರಿ, ನಮ್ಮವ್ರು ಏನ್ ಹಲವಾರು ಜನ, ಕರ್ನಾಟಕ ಏಕೀಕರಣವಾಗುವಂತಹ ಸಂದರ್ಭದಲ್ಲಿ ಹಲವಾರು ಜನರು ಏನ್ ಮಾಡಿದಾರ, ಕವಿಗಳು ಹಲವಾರು ಗೀತೆಗಳನ್ನ ಇದನ್ ಮಾಡ್ಯಾರ, ರಚನೆಯನ್ನ ಮಾಡಿದಾರ. ಆಮೇಲೆ ಹಲವಾರು ಜನ ಕರ್ನಾಟಕ ಏಕೀಕರಣಕ್ಕೆ ಹೋರಾಡಿದಂತಹ ಮಹನೀಯರಿದಾರ. ಅವರೆಲ್ಲರೂ ಗಳಿಸಿರುವಂತಹ ಹೆಸರನ್ನ ನಾವೇನ್ ಮಾಡೋಣ, ಉಳಿಸೋಣ. ಅವು ಉಳಿಸಲಿಕ್ಕೆ ನಾವೆಲ್ಲರೂ ಒಂದು ಗೂಡೋಣ. ನಮ್ಮೆದೆಯ ಮಿಡಿಯುವ ಈ ಮಾತಿನಲ್ಲಿ ಮಹತೆಯನ್ನು ಪೂಜೆ ಮಾಡಿವ್. ನೋಡ್ರಿ, ನಮ್ಮೆದೆಯಲ್ಲಿ ಮಿಡ್ತಕ್ಕಂತಹ ಈ ಮಾತೆ ಕನ್ನಡಾಂಬೆ ಏನದಾಳಲ್ಲ, ಅವಳನ್ನ ಪೂಜೆಯನ್ನ ಮಾಡೋಣ ಅಂತ ಹೇಳ್ತಾರ. ನಮ್ಮ ಉಸಿರು ತೀಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತೆ ಹಾಡೆಯು. ನೋಡ್ರಿ, ನಮ್ಮ ಉಸಿರಲ್ಲಿ ನಾವೇನ್ ಮಾಡೋಣ, ಮಾಂಗಲ್ಯ ಗೀತೆಯನ್ನ ಹಾಡೋಣ. ಮಾಂಗಲ್ಯ ಗೀತೆಯನ್ನ ಹಾಡೋಣ. ತೊರೆದೇವು ಮರುಳ ಕಡದೇವು ಇರುಳ, ಪಡದೇವು ತಿರುಳ ಹಿಡಿ ನೆನಪ. ನೋಡ್ರಿ, ತೊರೆದೇವು ಮರುಳ ಕಡದೇವು ಇರುಳ, ಪಡದೇವು ತಿರುಳ ಹಿಡಿ ನೆನಪ ಅಂತಂದ್ರ ನಾವು ಕೆಟ್ಟದ್ದನ್ನ ನಾಶ ಮಾಡೋಣ. ನಾವಿಲ್ಲೇನ್ ಮಾಡೋಣ, ಕೆಟ್ಟದ್ದನ್ನ ನಾಶ ಮಾಡೋಣ. ಅದ್ರ ಹುಚ್ಚನ್ನ ನಾವು ಬಿಟ್ಬಿಡೋಣ. ನಾವು ನಮ್ಮ ಕನ್ನಡಕ್ಕೆ ಬೇಕಾಗಿರುವಂತಹ ಉತ್ತಮ ಅಂಶಗಳನ್ನ ನಾವೇನ್ ಮಾಡೋಣ, ಮಾತ್ರ ಸದುಪಯೋಗ ಪಡಿಸ್ಕೊಳ್ಳೋಣ. ಅವುಗಳನ್ನ ಮಾತ್ರ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳೋಣ. ಕರುಳೆಂಬ ಕುಡಿಗೆ ಮಿಂಚನ್ನೆ ಮುಡಿಸಿ ಹಚ್ಚೇವು ಕನ್ನಡದ ದೀಪ. ನೋಡಿ, ಕರುಳು ಅಂತಂದ್ರೆ ಇಲ್ಲಿ ನಾವು ದೇಹದಲ್ಲಿರ್ತಕ್ಕಂತಹ ಕರುಳು ಅಂತೇವೆ, ಅವುಗಳಲ್ಲಿ ಇಲ್ಲಿ ಒಂದು ಪದವನ್ನ ಹೋಲಿಸ್ತಾರ. ಅಂತಹ ಕುಡಿಗೆ ನಾವ್ ಏನ್ ಮಾಡೋಣ, ದೀಪದ ತುದಿ ಅಂತ ಕರಿತೀವಿ ಕುಡಿ. ಅವುಗಳ ಮಿಂಚನ್ನೆ ಮುಡಿಸಿ, ಮಿಂಚು ಯಾವ ರೀತಿ ಇರ್ತ ಆ ರೀತಿ ಮಿಂಚನ್ನ ಮುಡಿಸಿ ನಾವೇನ್ ಮಾಡೋಣ, ಕನ್ನಡದ ದೀಪವನ್ನ ಹಚ್ಚೋಣ. ನಮ್ಮ ಹೊಟ್ಟೆಯೊಳಗೆ ಇರ್ತಕ್ಕಂತಹ ಕರುಳಿಗೆ ಇಲ್ಲೊಂದು ಪದ ಮಮತೆ ಅನ್ನುವಂತಹ ಒಂದು ಪದಕ್ಕೆ ಕೊಡ್ತಾರೆ, ಇಲ್ಲೇ ಅರ್ಥವನ್ನ ನೀಡ್ತಾರ. ಹಾಗಾಗಿ ಮಿಂಚನ್ನ ನಾವೇನ್ ಮಾಡೋಣ, ದೀಪದ ತುದಿಯನ್ನ ಮಿಂಚಿನಂತೆ ಹಚ್ಚಿ ನಾವು ಕನ್ನಡದ ದೀಪವನ್ನ ಹಚ್ಚೋಣ ಅಂತ ಹೇಳ್ತಾರ. ನಮ್ಮವರು ಗಳಿಸಿದ ಹೆಸರ ಉಳಿಸಲೆಲ್ಲಾರು ಒಂದು ಗೂಡೇವು, ನಮ್ಮದೆಯ ಮಿಡಿವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು, ನಮ್ಮುಸಿರು ತೀಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತೆ ಹಾಡೆವು, ತೊರೆದೇವು ಮರುಳ ಕಡದೇವು ಇರುಳ, ಪಡದೇವು ತಿರುಳ ಹಿಡಿ ನೆನಪ. ಕರುಳೆಂಬ ಕುಡಿಗೆ ಮಿಂಚನ್ನೆ ಮುಡಿಸಿ ಹಚ್ಚೇವು ಕನ್ನಡದ ದೀಪ. ನೋಡ್ರಿ, ನಮ್ಮವ್ರು ಏನ್ ಕರ್ನಾಟಕ ಏಕೀಕರಣ ಆಗುವಂತ ಸಂದರ್ಭದಲ್ಲಿ ಏನ್ ಹೆಸರು ಗಳಿಸ್ಯಾರಲ್ಲ, ಅವುಗಳನ್ನೆಲ್ಲವೂ ನಾವು ಉಳಿಸೋಣ. ಉಳಿಸ್ಲಿಕ್ಕೆ ನಾವೆಲ್ಲರೂ ಒಂದು ಗೂಡೋಣ. ನಮ್ಮದೆಯ ಪ್ರತಿಯೊಂದು ಮಿಡಿತದಲ್ಲೂ ಅಂದ್ರೆ ಅದ್ರಲ್ಲಿ ನಾವೇನ್ ಮಾಡೋಣ, ನಮ್ಮ ತಾಯಿಯನ್ನ, ಜನನಿಯನ್ನ ನಾವು ಪೂಜೆಯನ್ನ ಮಾಡೋಣ. ನಮ್ಮ ಉಸಿರಿನಲ್ಲಿ ನಾವು ಮಾಂಗಲ್ಯ ಗೀತೆಯನ್ನು ನಮ್ಮ ಉಸಿರಿನಲ್ಲಿ ನಾವು ಹಾಡೋಣ. ನಮ್ಮ ಕನ್ನಡ
ಅದ್ರ ಬಗ್ಗೆ ಇರ್ತಕ್ಕಂಥ ಬೇರೆ ಭಾಷೆ ಬಗ್ಗೆ ಇರ್ತಕ್ಕಂತಹ ಹುಚ್ಚನ್ನು ಬಿಟ್ಬಿಡೋಣ, ಕೆಟ್ಟದ್ದನ್ನ ನಾಶ ಮಾಡೋಣ. ನಮ್ಮ ಕನ್ನಡಕ್ಕೆ ಬೇಕಾಗಿರುವಂತಹ, ನಮ್ಮ ಕರ್ನಾಟಕಕ್ಕೆ ಬೇಕಾಗಿರುವಂತಹ, ನಮ್ಮ ಕನ್ನಡ ಭಾಷೆಗೆ ಬೇಕಾಗಿರುವಂತಹ ಏನು ಒಳ್ಳೆ ಉತ್ತಮ ಅಂಶಗಳು ಏನೇನ್ ಬೇಕಲ್ಲ ಅವುಗಳೆಲ್ಲ ನಾವು ಸದುಪಯೋಗ ಪಡಿಸ್ಕೊಳ್ಳೋಣ. ಇಲ್ಲಿ ಕರುಳು ಅನ್ನುವಂತ, ಹೊಟ್ಟೆಯಲ್ಲಿ ಇರ್ತಕ್ಕಂತಹ ಕರುಳು ಅನ್ನುವಂತ ಏನೈತಲ್ಲ ಅದಕ್ಕ ತುದಿ ನನಗೆ ದೀಪದ ಕುಡಿ ಹೇಗಂತ ಕರಿತೇವಲ್ಲ ಅದೇ ರೀತಿ ಮಿಂಚ್ ಅನ್ನುವಂತ ಒಂದು ಪದವನ್ನು ಕೊಟ್ಟು ನಾವೇನ್ ಮಾಡೋಣ, ಕನ್ನಡದ ದೀಪವನ್ನ ಸಾಲು ಸಲ ದೀಪವನ್ನ ಹಚ್ಚೋಣ ಅಂತ ಹೇಳ್ತಾರ. ನೋಡಿ ಮಕ್ಕಳೇ, ಒಟ್ಟಾರೆಯಾಗಿ ನಮ್ಮ ಹಚ್ಚೇವು ಕನ್ನಡದ ದೀಪ ಅಂತಂದ್ರ ಇದು ನಮ್ಮ ಭಾರತ ದೇಶ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣ್ತಿರುವಂತಹ ಒಂದು ದೇಶ ಆಗೈತಲ್ಲ. ಹೀಗಾಗಿ ಅದೇ ರೀತಿಯಾಗಿ ನಮ್ಮ ಕನ್ನಡ ನಾಡು ಕೂಡ ನಮ್ಮ ಕನ್ನಡ ಭಾಷೆಗಿರುವಂತಹ ಅಭಿಮಾನವನ್ನ ಇನ್ನೂ ಹೆಚ್ಚು ಮಾಡಿಕೊಳ್ಳೋಣ. ಅದ್ರ ನಡುನಾಡೆ ಇರಲಿ ಅಥವಾ ಗಡಿನಾಡು ಪ್ರದೇಶದಲ್ಲೇ ಇರಲಿ, ನಮ್ಮ ಕನ್ನಡ ಬೇರೆ ಭಾಷೆಯನ್ನು ಬಿಟ್ಟು ನಾವು ನಮ್ಮ ಕನ್ನಡಕ್ಕೆ ಹೆಚ್ಚಾಗಿ ಪ್ರಾಧಾನ್ಯತೆಯನ್ನು ಕೊಡೋಣ. ಅದಕ್ಕೆ ನಾವು ಏನ್ ಮಾಡೋಣ, ಎಲ್ಲರೂ ಒಂದು ಗೂಡಿ ಶ್ರಮಿಸೋಣ ಅನ್ನುವಂತಹ ಒಂದು ಕರ್ನಾಟಕ ಏಕೀಕರಣ ಆಗುವಂತಹ ಸಂದರ್ಭದಲ್ಲಿ ಈ ಗೀತೆಯನ್ನ DS ಕರ್ಕಿ ಅವರು ರಚನೆಯನ್ನ ಮಾಡಿದಾರ. ಈ ಭಾಷೆಯನ್ನ, ಕನ್ನಡ ಭಾಷೆಯನ್ನ ಏನ್ ಮಾಡೋಣ, ನಾವು ದೂರ ಮಾಡ್ಕೊಳ್ಳೋದು ಬೇಡ. ಹಲವಾರು ಕಾರಣಗಳಿಂದ ಕನ್ನಡ ಭಾಷೆ ಏನಾಗತೈತಿ, ಮರ್ತು ಹೋಗ್ಬಿಡತೈತಿ. ನಾವು ಮರೆಯೋದು ಬೇಡ ಅನ್ನುವಂತ ಒಂದು ಪದ್ಯದ ಸಾರಾಂಶವನ್ನು ಹೇಳ್ತಾರೆ. ನಾವು ಮರೆಯೋದು ಬೇಡ, ನಾವು ಕನ್ನಡದ ದೀಪವನ್ನ ಹಚ್ಚೋಣ. ನಾವು ಎಲ್ಲರ ಮನಸ್ಸಿನಲ್ಲೂ, ಪ್ರತಿಯೊಂದು ಮನೆಗಳಲ್ಲಿ, ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಕನ್ನಡದ ದೀಪವನ್ನ ಹಚ್ಚೋಣ ಅಂತ ಹೇಳ್ತಾ ಈ ಪದ್ಯದ ಸಾರಾಂಶ ಭಾವಾರ್ಥ ನಿಮಗೆ ತಿಳಿದಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಮುಂದಿನ ತರಗತಿಯಲ್ಲಿ ನಾವೇನ್ ಮಾಡೋಣ, ಹಚ್ಚೇವು ಕನ್ನಡದ ದೀಪ ಪದ್ಯದ ಪ್ರಶ್ನೋತ್ತರಗಳನ್ನ ಬಿಡಿಸೋಣ. ಎಲ್ಲರಿಗೂ ನಮಸ್ಕಾರ.